ಹಾಗಂತ ಅಂದ್ಬಿಟ್ಟು ಯಾರು ಏನು ನಾನು ಎಲ್ಲರನ್ನೂ ದೂರ ಮಾಡಿರಲಿಲ್ಲ. ಅವರೆಲ್ಲ ಬೆಂಗಳೂರಿಗೇ ಬಂದು ನನ್ನ ಭೇಟಿ ಮಾಡೋದು ಇದೆಲ್ಲ ಇತ್ತು. ನಾನು ಯಾಕೆ ಎಲ್ಲರಿಗೂ ಅಂದೆ, ಯಾಕೆ ನೀವೆಲ್ಲ ಈ ಥರ ನನಗೆ ಬರ್ಲಿಕ್ಕೆ ಹೋದ್ರಿ, ನನ್ನ ಪಡೆ ನಾವು ಊರಿಗೆ ಬರ್ತಿದೆ, ಅವೆಲ್ಲ ನಮಗೆ ಬೇಡ ರೀ, ಅವೆಲ್ಲ ನಿಮ್ಮ ಪ್ರಶ್ನೆನೂ ನೀವು ಕೇಳಬಾರ್ದು, ನಾವು ಹೇಳಿ ಮಾತಾಡೋದು ಅಲ್ಲ. ನನಗೆ ಇನ್ನು ನಮಗೆ ತಾತ್ಕಾಲಿಕ ಎಲ್ಲ ಏನಲ್ಲ, ಇದು ಪರ್ಮನೆಂಟ್. ಅದಕ್ಕೋಸ್ಕರ ನಾನು ಇನ್ನು ಮುಂದೆ ನಾನು ಇಲ್ಲೇ ಬಂದು ಹೋಗಿ ಮಾಡ್ತೀನಿ. ನನ್ನ ಪಕ್ಷ ಇಲ್ದಿರಲಿ, ರಾಜಕೀಯ ಆಗಲಿ ಯಾವುದರನ್ನೆಲ್ಲ ಅದನ್ನು ಬಿಟ್ಟು ಕೂಡ ನನ್ನ ಜನತೆ ನನ್ನ ಜೊತೆ ಇದ್ದಾರೆ, ಅದರಿಂದ ನಾನು ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಬೆಂಬಲಿಗರು ಮತ್ತು ಕಾರ್ಯಕರ್ತರಿಂದ ಡಿಸ್ಕನೆಕ್ಟ್ ಆದಂತೆ ಇತ್ತು ವಾತಾವರಣ. ಜೊತೆಗೆ ಈಗ ನಿಮ್ಮ ಬೆಂಬಲಿಗರು ಸಹ ನಿಮ್ಮ ಬಗ್ಗೆ ಭಾಳ ಅಭಿಮಾನ ಇಟ್ಕೊಂಡಿದ್ರು. ಅಂದರೆ ನಾನು ಇದರಲ್ಲಿ ಡಿಸ್ಕನೆಕ್ಟ್ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ನನಗೆ ಇವತ್ತು ನಾನು ಇಲ್ಲಿಗೆ ಬರದೇ ಇರ್ಬೋದು. ಹಾಗಂತ ಅಂದ್ಬಿಟ್ಟು ಯಾರು ಏನು ನಾನು ಎಲ್ಲರನ್ನೂ ದೂರ ಮಾಡಿರಲಿಲ್ಲ. ಅವರೆಲ್ಲ ಬೆಂಗಳೂರಿಗೇ ಬಂದು ನನ್ನ ಭೇಟಿ ಮಾಡೋದು ಇದೆಲ್ಲ ಇತ್ತು. ಅದರಿಂದ ಇದನ್ನು ನಾನು ಡಿಸ್ಕನೆಕ್ಟ್ ಅನ್ನೋ ಇದನ್ನು ಇಲ್ಲಿ ತೊಗೊಳ್ಳೋದೇ ಇಲ್ಲ. ನಾನು ಇಲ್ಲಿ ಖುಷಿ ಆಯಿತು, ತುಂಬ ಖುಷಿಯಾಗಿದೆ. ಎಲ್ಲ ಹೊರಗಡೆ ನೀವು ಜನ ನೋಡಿದ್ರಿ, ವೆಹಿಕಲ್ಸ್ ಎಲ್ಲ ನೋಡಿದ್ರಿ. ನಾನು ಯಾಕೆ ಎಲ್ಲರಿಗೂ ಅಂದೆ, ಯಾಕೆ ನೀವೆಲ್ಲ ಈ ಥರ ನನಗೆ ಬರ್ಲಿಕ್ಕೆ ಹೋದ್ರಿ, ನನ್ನ ಪಡೆ ನಾವು ಊರಿಗೆ ಬರ್ತಿದೆ, ನನಗೂ ಒಂಥರ ಮುಜುಗರ ಅಲ್ವಾ ಅಂತ ಅಂದ್ಬಿಟ್ಟು. ಅಂದರೆ ಯಾರು ಅದನ್ನು ಇದು ಮಾಡಲಿಲ್ಲ. ಇಲ್ಲ ನಾವು ಬರಬೇಕು. ಅವರು ಕಾರ್ಯಕರ್ತರು ಬೆಂಬಲಿಗರ ಸೆಲೆಬ್ರೇಷನ್ ಪ್ರೀತಿ ವಿಶ್ವಾಸ ಅವರ ಸಂತೋಷಕ್ಕೆ ನಾನು ಏನು ಹೇಳಬೇಕು. ಅವರ ಸಂತೋಷನ ಇದನ್ನು ನಾನು ಏನು ಯಾವುದ್ರಲ್ಲೂ ವರ್ಣಿಸೋಕ್ಕಾಗಲ್ಲ. ಆದರೆ ಅವ್ರಿಗಿಂತ ಹೆಚ್ಚಾಗಿ ನನಗೂ ಕೂಡ ಸಂತೋಷವಾಗಿದೆ, ಖುಷಿಯಾಗಿದೆ. ಇರ್ತೀನಿ. ಅವೆಲ್ಲ ನಮಗೆ ಬೇಡ ರೀ, ಅವೆಲ್ಲ ನಿಮ್ಮ ಪ್ರಶ್ನೆನೂ ನೀವು ಕೇಳಬಾರ್ದು, ನಾವು ಹೇಳಿ ಮಾತಾಡೋದು ಅಲ್ಲ. ಅವೆಲ್ಲ ಬೇಡದ ಸಬ್ಜೆಕ್ಟು. ಅದರಿಂದ ನಾನು ಎಲ್ಲ ನಮ್ಮ ಹಾಸನ ಜಿಲ್ಲೆ ಜನತೆಗೆ ಒಳ್ಳೆಯದಾಗಲಿ ಅನ್ನೋದೊಂದು ಬಯಸ್ತೀನಿ. ಅವ್ರ ಜೊತೆ ನಾನು ಸದಾಕಾಲ ಇರ್ತೀನಿ ಅನ್ನೋದು ಹೇಳ್ತೀನಿ. ನಿರಂತರ ಸೇವೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಅನ್ನೋದು ಹೇಳ್ತೀನಿ. ಅವ್ರಿಗೆ ಯಾವಾಗಲೂ ನನ್ನ ಕಷ್ಟ ಕಾಲದಲ್ಲಿ ಜೊತೆಯಲ್ಲಿ ಇರ್ತೀನಿ ಅಷ್ಟೇ. ಅವರು ನನ್ನ ಕಷ್ಟ ಕಾಲದಲ್ಲಿದ್ದಾರೆ, ನನಗಷ್ಟೇ ಸಾಕು. ನನಗೆ ಇನ್ನು ನಮಗೆ ತಾತ್ಕಾಲಿಕ ಎಲ್ಲ ಏನಲ್ಲ, ಇದು ಪರ್ಮನೆಂಟ್. ಅದಕ್ಕೋಸ್ಕರ ನಾನು ಇನ್ನು ಮುಂದೆ ನಾನು ಇಲ್ಲೇ ಬಂದು ಹೋಗಿ ಮಾಡ್ತಿರ್ತೀನಿ. ಪಕ್ಷ ಅಂತ ನಾನು ರಾಜಕೀಯ ತರೋದೇ ಇಲ್ಲ. ನನ್ನ ಪಕ್ಷ ಯಾಕೆ ರಾಜಕೀಯ ಯಾಕೆ ಮಾತಾಡಲಿ ಇಲ್ಲಿ ಇವತ್ತು? ನನ್ನ ಪಕ್ಷ ಇಲ್ದಿರಲಿ, ರಾಜಕೀಯ ಆಗಲಿ ಯಾವುದರನ್ನೆಲ್ಲ ಅದನ್ನು ಬಿಟ್ಟು ಕೂಡ ನನ್ನ ಜನತೆ ನನ್ನ ಜೊತೆ ಇದ್ದಾರೆ, ಅದರಿಂದ ನಾನು ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಅದರಿಂದ ಅಲ್ವಾ? ಬೆಂಬಲಿಗರು ಮತ್ತು ಕಾರ್ಯಕರ್ತರಿಂದ ಡಿಸ್ಕನೆಕ್ಟ್ ಆದಂತೆ ಇತ್ತು ವಾತಾವರಣ. ಜೊತೆಗೆ ಈಗ ನಿಮ್ಮ ಬೆಂಬಲಿಗರು ಸಹ ನಿಮ್ಮ ಬಗ್ಗೆ ಭಾಳ ಅಭಿಮಾನ ಇಟ್ಕೊಂಡಿದ್ರು. ಅಂದರೆ ನಾನು ಇದರಲ್ಲಿ ಡಿಸ್ಕನೆಕ್ಟ್ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ನನಗೆ ಇವತ್ತು ನಾನು ಇಲ್ಲಿಗೆ ಬರದೇ ಇರ್ಬೋದು. ಹಾಗಂತ ಅಂದ್ಬಿಟ್ಟು ಯಾರು ಏನು ನಾನು ಎಲ್ಲರನ್ನೂ ದೂರ ಮಾಡಿರಲಿಲ್ಲ. ಅವರೆಲ್ಲ ಬೆಂಗಳೂರಿಗೇ ಬಂದು ನನ್ನ ಭೇಟಿ ಮಾಡೋದು ಇದೆಲ್ಲ ಇತ್ತು. ಅದರಿಂದ ಇದನ್ನು ನಾನು ಡಿಸ್ಕನೆಕ್ಟ್ ಅನ್ನೋ ಇದನ್ನು ಇಲ್ಲಿ ತೊಗೊಳ್ಳೋದೇ ಇಲ್ಲ. ನಾನು ಇಲ್ಲಿ ಖುಷಿ ಆಯಿತು, ತುಂಬ ಖುಷಿಯಾಗಿದೆ. ಎಲ್ಲ ಹೊರಗಡೆ ನೀವು ಜನ ನೋಡಿದ್ರಿ, ವೆಹಿಕಲ್ಸ್ ಎಲ್ಲ ನೋಡಿದ್ರಿ. ನಾನು ಯಾಕೆ ಎಲ್ಲರಿಗೂ ಅಂದೆ, ಯಾಕೆ ನೀವೆಲ್ಲ ಈ ಥರ ನನಗೆ ಬರ್ಲಿಕ್ಕೆ ಹೋದ್ರಿ, ನನ್ನ ಪಡೆ ನಾವು ಊರಿಗೆ ಬರ್ತಿದೆ, ನನಗೂ ಒಂಥರ ಮುಜುಗರ ಅಲ್ವಾ ಅಂತ ಅಂದ್ಬಿಟ್ಟು. ಅಂದರೆ ಯಾರು ಅದನ್ನು ಇದು ಮಾಡಲಿಲ್ಲ. ಇಲ್ಲ ನಾವು ಬರಬೇಕು. ಅವರು ಕಾರ್ಯಕರ್ತರು ಬೆಂಬಲಿಗರ ಸೆಲೆಬ್ರೇಷನ್ ಪ್ರೀತಿ ವಿಶ್ವಾಸ ಅವರ ಸಂತೋಷಕ್ಕೆ ನಾನು ಏನು ಹೇಳಬೇಕು. ಅವರ ಸಂತೋಷನ ಇದನ್ನು ನಾನು ಏನು ಯಾವುದ್ರಲ್ಲೂ ವರ್ಣಿಸೋಕ್ಕಾಗಲ್ಲ. ಆದರೆ ಅವ್ರಿಗಿಂತ ಹೆಚ್ಚಾಗಿ ನನಗೂ ಕೂಡ ಸಂತೋಷವಾಗಿದೆ, ಖುಷಿಯಾಗಿದೆ. ಇರ್ತೀನಿ. ಅವೆಲ್ಲ ನಮಗೆ ಬೇಡ ರೀ, ಅವೆಲ್ಲ ನಿಮ್ಮ ಪ್ರಶ್ನೆನೂ ನೀವು ಕೇಳಬಾರ್ದು, ನಾವು ಹೇಳಿ ಮಾತಾಡೋದು ಅಲ್ಲ. ಅವೆಲ್ಲ ಬೇಡದ ಸಬ್ಜೆಕ್ಟು. ಅದರಿಂದ ನಾನು ಎಲ್ಲ ನಮ್ಮ ಹಾಸನ ಜಿಲ್ಲೆ ಜನತೆಗೆ ಒಳ್ಳೆಯದಾಗಲಿ ಅನ್ನೋದೊಂದು ಬಯಸ್ತೀನಿ. ಅವ್ರ ಜೊತೆ ನಾನು ಸದಾಕಾಲ ಇರ್ತೀನಿ ಅನ್ನೋದು ಹೇಳ್ತೀನಿ. ನಿರಂತರ ಸೇವೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಅನ್ನೋದು ಹೇಳ್ತೀನಿ. ಅವ್ರಿಗೆ ಯಾವಾಗಲೂ ನನ್ನ ಕಷ್ಟ ಕಾಲದಲ್ಲಿ ಜೊತೆಯಲ್ಲಿ ಇರ್ತೀನಿ ಅಷ್ಟೇ. ಅವರು ನನ್ನ ಕಷ್ಟ ಕಾಲದಲ್ಲಿದ್ದಾರೆ, ನನಗಷ್ಟೇ ಸಾಕು. ನನಗೆ ಇನ್ನು ನಮಗೆ ತಾತ್ಕಾಲಿಕ ಎಲ್ಲ ಏನಲ್ಲ, ಇದು ಪರ್ಮನೆಂಟ್. ಅದಕ್ಕೋಸ್ಕರ ನಾನು ಇನ್ನು ಮುಂದೆ ನಾನು ಇಲ್ಲೇ ಬಂದು ಹೋಗಿ ಮಾಡ್ತಿರ್ತೀನಿ. ಪಕ್ಷ ಅಂತ ನಾನು ರಾಜಕೀಯ ತರೋದೇ ಇಲ್ಲ. ನನ್ನ ಪಕ್ಷ ಯಾಕೆ ರಾಜಕೀಯ ಯಾಕೆ ಮಾತಾಡಲಿ ಇಲ್ಲಿ ಇವತ್ತು? ನನ್ನ ಪಕ್ಷ ಇಲ್ದಿರಲಿ, ರಾಜಕೀಯ ಆಗಲಿ ಯಾವುದರನ್ನೆಲ್ಲ ಅದನ್ನು ಬಿಟ್ಟು ಕೂಡ ನನ್ನ ಜನತೆ ನನ್ನ ಜೊತೆ ಇದ್ದಾರೆ, ಅದರಿಂದ ನಾನು ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಅದರಿಂದ ಅಲ್ವಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.